ಸುದ್ದಿಯನ್ನು ಹೇಳಿದರೆ ಅದಕ್ಕೊಂದು ಸಂಪೂರ್ಣವಾದಂತಹ ಪರಿಹಾರ ಸಿಗೋ ತನಕ ನಾವು ಫಾಲೋ ಅಪ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನು ಮಾಡ್ತೀವಿ ಕೂಡ. ಹಾಗೆಯೇ ನಮ್ಮ ಹೆಲ್ಪ್ಲೈನ್ ನಂಬರ್ ನಿಮ್ಗೆ ಕೊಟ್ಟಿದ್ದೀವಿ, ನಮ್ಮ ಸಹಾಯವಾಣಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿ ಮಾಹಿತಿ ಕೊಡಿ, ಯಾವ ಊರು ಅಂತಂದ್ಬಿಟ್ಟು. ಆಮೇಲೆ ನಿಮ್ಮ ಊರಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮನೆಯಲ್ಲಿ ಬರದೇ ಇದ್ದರೆ ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡಿ. ನಂಬರ್ ಬರ್ಕೊಳ್ಳಿದ್ದು ಸಹಾಯವಾಣಿ ತುಂಬ ಜನ ಕೇಳ್ತಾಯಿದ್ರು. ಸೂಪರ್ 3 ವಿಚಾರನೂ ಹೇಳ್ಬೋದು. ನಾವು ನಿಮಗೆ ಅಲ್ಲಿಯ ರಿಪೋರ್ಟ್ ನಂಬರ್ ಕೊಡ್ತೀವಿ, ಓಕೆ, ನಿಮ್ಮದು ಏನಿದ್ರು ಕೂಡ. ಆಮೇಲೆ ನೀವು ಕೊಟ್ಟ ಎಲ್ಲ ಸುದ್ದಿಗಳು ಪ್ರಸಾರ ಆಗುತ್ತೆ ಅಂತ ಅಂದ್ಕೋಬೇಡಿ. ಯಾಕಂದರೆ ನಿಮ್ಮ ಕೆಲವು ಸುದ್ದಿಗಳು ಹೇಗಿರುತ್ತೆ ಅಂದರೆ ಪ್ರಸಾರ ಮಾಡುವಂಥ ಸುದ್ದಿಗಳಾಗಿರೋದಿಲ್ಲ, ಅದು ಕೋರ್ಟು ಕಾನೂನು ಈ ಥರ ನೋಡುವಂಥದ್ದು ಇರುತ್ತೆ. ಓಕೆ, ಈಗ ಸಮ್ಟೈಮ್ಸ್ ನೀವು ಸಾಲ ತಗೊಂಡಿರ್ತೀರಿ, ಸಾಲ ಕೊಟ್ಟಿಲ್ಲ, ಅದನ್ನು ನಾವು ಮಾಡ್ಸೋಕ್ಕಾಗಲ್ಲ, ಅದನ್ನು ಅರ್ಥ ಆಯಿತಾ? ಆ ಥರ ಆದರೆ ನಿಮಗೆ ಬೇರೆ ಬೇರೆ ಇಲ್ಲಿಯ ರಿಪೋರ್ಟ್ ನಂಬರ್ ಯಾರು ಇದೆಲ್ಲ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಸಮರ ಸಾರಿದ ಸೂಪರ್ 3 ಹಾಸ್ಟೆಲ್ ಬಾಲಕಿಯರಿಗೆ ಕಿರುಕುಳ ಕೊಟ್ಟರೆ ಹುಷಾರ್. ಯಾದಗಿರಿ ಶಿಕ್ಷಕರ ಮೇಲೆ ಆಯಿತು ಪೋಕ್ಸೋ ಕೇಸ್, ಒಬ್ಬ ಸಸ್ಪೆಂಡ್, ಮತ್ತೊಬ್ಬ ವಜಾ. ಚಿತ್ರದುರ್ಗದಲ್ಲೂ ಸದ್ದು ಮಾಡ್ತಾ ಇದೆ. ಪ್ಯಾಲೆಸ್ತೈನ್ ಜಿಂದಾಬಾದ್ ಘೋಷಣೆ ಕೂಗಿದ್ದ 4 ಶಂಕಿತರು ಅರೆಸ್ಟ್. ಬಾವುಟ ಹಿಡಿದವನಿಗಾಗಿ ಖಾಕಿ ತಲಾಶ್. ಬಳ್ಳಾರಿ ಜೈಲಿನಲ್ಲಿ ನಿಂತಿಲ್ಲ ಕಾಟೇರನ ಕ್ವಾಟ್ಲೆ. ಕಲರ್ ಟಿವಿ ಬಳಿಕ ಪ್ಲಾಸ್ಟಿಕ್ ಚೇರ್ಗಾಗಿ ಡೆವಿಲ್ ಡಿಮ್ಯಾಂಡ್. ದಿನಕ್ಕೊಂದು ಬೇಡಿಕೆ, ಸಿಬ್ಬಂದಿ ಸುಸ್ತು. ಕಲಬುರಗಿ ಜೈಲಿಗೆ ನಾಗಾ ಶಿಫ್ಟ್. ಕೋಕಾ ಕಾಯ್ದೆ 27 ಆರೋಪಿಗಳು, 6 ಕಾರಾಗೃಹಕ್ಕೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ದಕ್ಷಿಣ ಲೆಬನಾನ್ನಲ್ಲಿ ಪೇಜರ್ ಸ್ಫೋಟ. 2500ಕ್ಕೂ ಅಧಿಕ ಮಂದಿಗೆ ಗಾಯ, 9 ಮಂದಿ ದುರ್ಮರಣ. ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಪದೇ ಯಾದಗಿರಿಗೆ ಹೋಗಬೇಕಾಗಿ ಬಂದಿದೆ. ಖುಷಿ ಇದೆ ನಮಗೆ ಯಾದಗಿರಿಗೆ ಹೋದರೂ ಕೂಡ. ಯಾದಗಿರಿ ಅಂತ ಭಾಗ ಇದೆಯಲ್ಲ, ಅಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಾಗ ಅದು. ಶೈಕ್ಷಣಿಕವಾಗಿ ನೋಡಿ, ನಾನು ಪದೇ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಈವನ್ ಮಧು ಬಂಗಾರಪ್ಪ ಅವ್ರ ಜೊತೆ ಕೂಡ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಶಾಲೆಗಳನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತೇಳಿ, ಅಂದರೆ ನಮ್ಮ ಶಾಲೆ ನಮ್ಮ ಹಕ್ಕು ಅಂತ ಹೇಳೋದು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿಸ್ತೀನಿ ನಾನು. ಈಗ ಮಂಗಳೂರು, ಉಡುಪಿ SLC ರಿಸಲ್ಟ್ ಬಂದಾಗ ಅನೇಕ ಸಲ ಹೇಳಿದ್ದೀನಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ತೊಂದರೆ ಇಲ್ಲ. ಮಂಗಳೂರು ಬಾಲಕಿಯರ ಮೇಲುಗೈ, ಪುರುಷರ ಮೇಲುಗೈ ಏನೇ ಇರಲಿ, ನಂಬರ್ 1 ನಂಬರ್ 2 ಆ ಭಾಗ ಬರುತ್ತೆ. ಇನ್ನು ಮಂಡ್ಯ ಈಗೆಲ್ಲ ಬರುತ್ತೆ. ಯಾದಗಿರಿ ನೀವು ಎಷ್ಟಿದ್ರೂ ಕೂಡ 29, 28, 30 ಈ ಥರ ಬರೋದು. ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಿಲ್ಲೆ ಅಂತೇಳಿ. ಹಾಗಿದ್ದರೆ ಅಲ್ಲಿ ಮಕ್ಕಳು ಕಲಿಯೋಕ್ಕೆ ಬರಲ್ವ, ಅಲ್ಲಿ ಟೀಚರ್ ಗೊತ್ತಿದೆ, ಆದರೂ ಕೂಡ ಅಲ್ಲಿ ಕೆಲವು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಮ್ಮ